ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕೆಲ ತಿಂಗಳುಗಳ ಹಿಂದೆ ರಾಹುಲ್ ಗಾಂಧಿ ಹೇಳಿದ್ದ ಸ್ಟೇಟ್ಮೆಂಟ್ ಈಗ ಇದ್ದಕ್ಕಿದ್ದ ಹಾಗೆ ವೈರಲ್ ಆಗ್ತಾ ಇದೆ. ಮೋದಿ ಸರ್ಕಾರ ಸದ್ಯದಲ್ಲೇ ಎಮರ್ಜೆನ್ಸಿ ಹೇರುತ್ತೆ, ನೋಡ್ತಾ ಇರಿ ಅನ್ನೋ ಮಾತನ್ನ ರಾಹುಲ್ ಹೇಳಿದ್ರು. ಇದನ್ನ ಕೇಳಿಸಿಕೊಂಡ ಬಹುತೇಕರು ಸುಮ್ಮನೆ ಹೇಳ್ತಾ ಇರ್ಬೋದು ಅಂತ ಅಂದುಕೊಂಡಿದ್ರು, ಅಥವಾ ತಮ್ಮ ಪಕ್ಷದ ಮೇಲೆ ಎಮರ್ಜೆನ್ಸಿ ಆರೋಪ ಇರೋದ್ರಿಂದ ಈ ರೀತಿ ಪ್ರತ್ಯಾರೋಪವನ್ನ ಮಾಡ್ತಾ ಇರ್ಬೋದು ಅಂತಲೂ ಅಂದುಕೊಂಡಿದ್ರು. ಆದರೆ ವಾಸ್ತವ ಅದ್ಯಾವುದೂ ಅಲ್ಲ. ರಾಹುಲ್ ಗಾಂಧಿ ಆ ಮಾತನ್ನ ಹೇಳಿದ್ದರ ಹಿಂದೆ ದೊಡ್ಡ ಉದ್ದೇಶ ಇತ್ತು, ದೊಡ್ಡ ಹುನ್ನಾರ ಇತ್ತು. ಮೋದಿ ಎಮರ್ಜೆನ್ಸಿ ಘೋಷಣೆ ಮಾಡೋ ರೀತಿಯ ಪರಿಸ್ಥಿತಿ ಸೃಷ್ಟಿಸೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಕೂಡ ರೆಡಿಯಾಗಿತ್ತು. ಇದಕ್ಕೆ ಇಂದಿರಾ ಗಾಂಧಿ ಕಾಲದ ಎಮರ್ಜೆನ್ಸಿ ಲಿಂಕ್ ಕೂಡ ಇದೆ. ಇದರ ಅಸಲಿಯತ್ತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಈ ರಹಸ್ಯ ವಿಚಾರವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಸ್ಟರಿ ರಿಪೀಟ್ಸ್ ಅನ್ನೋ ಮಾತಿದೆ. ಅದು ಆಗಾಗ ಮುನ್ನೆಲೆಗೆ ಬರುವಂತ ಘಟನೆಗಳು ನಡೀತಾನೆ ಇರುತ್ತೆ. ಭಾರತೀಯ ರಾಜಕೀಯದಲ್ಲಿ ಈ ಮಾತನ್ನ ಅಪ್ಲೈ ಮಾಡಿ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕಂಪೇರ್ ಮಾಡುವಂಥದ್ದು ಸಿಕ್ಕಾಪಟ್ಟೆ ವಿಚಾರಗಳು ಸಿಗುತ್ತೆ. ಅದರಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಹೆಮ್ಮರವಾಗಿತ್ತು, ಈಗ ಆ ಜಾಗವನ್ನ ಬಿಜೆಪಿ ಆವರಿಸಿಕೊಂಡಿದೆ. ಹಂತ ಹಂತವಾಗಿ ಬಿಜೆಪಿ ಎತ್ತರಕ್ಕೆ ಏರ್ತಾ ಇದೆ, ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಕುಸಿತಾ ಇದೆ. ಅಂದು ಕಾಂಗ್ರೆಸ್ ಅರ್ಥಾತ್ ಗಾಂಧಿ ಫ್ಯಾಮಿಲಿ ಹೇಗೆ ತಮ್ಮ ಅಧಿಕಾರವನ್ನ ಭದ್ರ ಮಾಡಿಕೊಳ್ತಾ ಇದ್ರೋ, ಇಂದು ಕೂಡ ಪ್ರತಿ ರಾಜ್ಯಗಳಲ್ಲಿ ಬಿಜೆಪಿಯನ್ನ ಭದ್ರಪಡಿಸೋ ಕೆಲಸಗಳಾಗ್ತಾ ಇದೆ. ಆದರೆ ಮತ್ತೊಂದು ದಿಕ್ಕಲ್ಲಿ ರಾಹುಲ್ ಗಾಂಧಿ ಕೂಡ ಹಿಸ್ಟರಿ ರಿಪೀಟ್ ಮಾಡೋದಕ್ಕೆ, ಬಿಜೆಪಿಗೆ ದೊಡ್ಡ ಆಘಾತವನ್ನ ಕೊಡೋದಕ್ಕೆ ಸತತ ಪ್ಲಾನ್ ಮಾಡ್ತಾನೆ ಇದ್ದಾರೆ. ಈ ಪೈಕಿ ಈಗ ಸರ್ಕ್ಯುಲೇಟ್ ಆಗ್ತಾ ಇರೋ ವಿಚಾರವೇ ಆಪರೇಷನ್ ಎಮರ್ಜೆನ್ಸಿ. ಇದರ ಬಗ್ಗೆ ಫುಲ್ ಕ್ಲಾರಿಟಿ ಸಿಗಬೇಕು ಅಂದ್ರೆ ಇಂದಿರಾ ಗಾಂಧಿ ಕಾಲ ಅಂದ್ರೆ 1975ಕ್ಕಿಂತಲೂ ಸ್ವಲ್ಪ ಮುಂಚಿನ ವರ್ಷಗಳನ್ನ ನೆನಪಿಸಿಕೊಂಡು ಬರಬೇಕಾಗುತ್ತೆ. 1969ರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ. ಅದರ ಬೆನ್ನಲ್ಲೇ ದೇಶದಲ್ಲಿ ಲೈಸೆನ್ಸ್ ರಾಜ್ ಶುರುವಾಗುತ್ತೆ. ಅಂದ್ರೆ ಆರ್ಥಿಕತೆಯನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳೋ ಕೆಲಸ. ಯಾವುದಕ್ಕೂ ಈಸಿ ಆಕ್ಸೆಸ್ ಇಲ್ಲ, ಹಾಗೆ ಸರ್ಕಾರದ ಪರ್ಮಿಷನ್ ಸಿಕ್ಕರೆ ಮಾತ್ರ ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಮಾಡಲಾಗುತ್ತೆ. ಇದರ ಇಂಪ್ಯಾಕ್ಟ್ ದೇಶದ ಆರ್ಥಿಕತೆ ಮೇಲೆ ಬಿದ್ದು ಭಾರತದ ಆರ್ಥಿಕತೆ ಪಾತಾಳಮುಖಿಯಾಗೋದಕ್ಕೆ ಶುರುವಾಗುತ್ತೆ. ಇದರ ಬೆನ್ನಲ್ಲೇ 1971ರ ಹೊತ್ತಲ್ಲಿ ಭಾರತದಲ್ಲಿ ನಿರಾಶ್ರಿತರು ಹಾಗೂ ಅಕ್ರಮ ವಲಸಿಗರ ಸಮಸ್ಯೆ ತಾರಕಕ್ಕೇರುತ್ತೆ. ಅಲ್ಲದೆ ಪಾಕಿಸ್ತಾನದ ಜೊತೆಗಿನ ಯುದ್ಧ ಕೂಡ ಭಾರತದ ಆರ್ಥಿಕತೆ ಮೇಲೆ ವಕ್ರ ದೃಷ್ಟಿಯನ್ನ ಬೀರೋದ್ರಿಂದ ಗಾಯದ ಮೇಲೆ ಬರೆ ಎಳೆಯೋ ಹಾಗೆ ಹಣಕಾಸಿನ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗುತ್ತೆ. ಇದರ ಬೆನ್ನಲ್ಲೇ 1972ರಲ್ಲಿ ಭೀಕರ ಬರಗಾಲ ಹಾಗೂ ಮಾನ್ಸೂನ್ ಕೈಕೊಟ್ಟಿದ್ದು ಇಡೀ ಭಾರತದ ಅರ್ಥವ್ಯವಸ್ಥೆಯನ್ನ ಅಲ್ಲಾಡಿಸಿ ಬಿಡುತ್ತೆ. ಆ ಹೊತ್ತಲ್ಲಿ ಭಾರತದ ಜಿಡಿಪಿಯ ದೊಡ್ಡ ಪಾಲು ಬರ್ತಾ ಇದ್ದಿದ್ದು ಕೃಷಿ ವಲಯದಿಂದ. ಆದರೆ ಭೀಕರ ಬರ ಕೃಷಿಗೆ ಹೊಡೆತ ಕೊಡುತ್ತೆ. ಅತ್ಯಂತ ಕಡಿಮೆ ಮಟ್ಟದ ಉತ್ಪತ್ತಿಗೆ ದಾರಿ ಮಾಡಿಕೊಡುತ್ತೆ. ಆಹಾರ ಕೊರತೆ ಉಂಟಾಗುತ್ತೆ. ಇದರ ಜೊತೆಗೆ ಹಣದುಬ್ಬರ ಏರಿಕೆಯಾಗುತ್ತೆ. ಇದಕ್ಕೆ ಇನ್ನೂ ದೊಡ್ಡ ಹೊಡೆತ ಬೀಳೋದು 1973ರಲ್ಲಿ ಇಸ್ರೇಲ್ ಅರಬ್ ಯುದ್ಧ ತಾರಕಕ್ಕೆ ಏರುವಾಗ. ಇವತ್ತು ಇರಾನ್ ಇಸ್ರೇಲ್ US ವಾರ್ನಿಂದ ವಿಶ್ವಕ್ಕೆ ಸೈಡ್ ಎಫೆಕ್ಟ್ ಆದರೂ ಭಾರತೀಯರು ಆ ರೀತಿ ಸಮಸ್ಯೆಯನ್ನ ಅನುಭವಿಸದೇ ಇರೋದಕ್ಕೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಜನರನ್ನ ಪಾರು ಮಾಡಿರೋದನ್ನ ನೋಡ್ತಾ ಇದ್ದೀರಿ. ಆದರೆ ಆಗ ಪರಿಸ್ಥಿತಿ ಹೀಗಿರೋದಿಲ್ಲ. ಇಸ್ರೇಲ್ ಅರಬ್ ಯುದ್ಧ ನೇರವಾಗಿ ಭಾರತದ ಆಯಿಲ್ ಸೆಕ್ಟರ್ಗೆ ಹೊಡೆತ ಕೊಟ್ಟಿರುತ್ತೆ. 1973 ಅಕ್ಟೋಬರ್ನಿಂದ ಭಾರತದಲ್ಲಿ ತೈಲ ದರ ಏರಿಕೆ ಶುರುವಾಗುತ್ತೆ. ಬರೋಬ್ಬರಿ 4 ಸಲ ತೈಲ ದರ ಏರಿಕೆಯಾಗಿ ಬ್ಯಾರೆಲ್ಗೆ ಸುಮಾರು $3ನಿಂದ $30 ತನಕ ಏರಿಕೆ ಕಾಣುತ್ತೆ. ಇದು ಭಾರತದ ಆರ್ಥಿಕತೆಯನ್ನ ಆಲ್ಮೋಸ್ಟ್ ಪಾತಾಳಕ್ಕೆ ತಂದು ನಿಲ್ಲಿಸಿಬಿಡುತ್ತೆ. ಅಭಿವೃದ್ಧಿ ನಿಂತೇ ಹೋಗುತ್ತೆ. ಜನರು ಕೆಲಸವನ್ನ ಕಳೆದುಕೊಂಡು ಬೀದಿಗೆ ಬಂದು ಬಿಡ್ತಾರೆ. ಹಣದುಬ್ಬರ ಬರೋಬ್ಬರಿ 30% ಏರಿಕೆಯಾಗುತ್ತೆ. ಇದು ಒಂದು ಅಧ್ಯಾಯ. ಇದರಲ್ಲಿ ನೇರವಾಗಿ ಸರ್ಕಾರದ ವೈಫಲ್ಯಗಳ ಜೊತೆಗೆ ಪ್ರಕೃತಿ ವಿಕೋಪ ಹಾಗೂ ಇನ್ಯಾವುದೋ ದೇಶದ ಯುದ್ಧದ ಅಡ್ಡ ಪರಿಣಾಮಗಳು ಕೂಡ ಇರುತ್ತೆ. ಆದರೆ ಯಾಕೆ ಇದು ಸರ್ಕಾರದ ವೈಫಲ್ಯಕ್ಕೆ ಆಡ್ ಆನ್ ಆಯಿತು ಅಂತ ಕೇಳಿದ್ರೆ, ತಂದೆಯಿಂದ ಮಗಳಿಗೆ ಅಧಿಕಾರ ಹಸ್ತಾಂತರ ಆಗಿತ್ತು ಅನ್ನುವಾಗ, ಭಾರತದ ಆಡಳಿತ ಹಿಡಿದು ದಶಕಗಳ ಎಕ್ಸ್ಪೀರಿಯನ್ಸ್ ಇತ್ತು ಅನ್ನುವಾಗ, ಇಂಥ ಸಿಚುವೇಶನ್ ಬಂದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಜನರಿಗೆ ಸಮಸ್ಯೆ ಆಗದಂತೆ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಗೊತ್ತಿರಬೇಕಿತ್ತು. ಆದರೆ ಆ ಕೆಲಸ ಆಗದೆ ದೇಶದ ಜನರು ಸಾಕಷ್ಟು ಅನುಭವಿಸೋ ಹಾಗಾಗುತ್ತೆ. ಇದರ ಮಧ್ಯೆ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ನಡೀತಾ ಇದ್ದ ರಾಜಕೀಯ ದಾಟಗಳು ವಿಪಕ್ಷ ನಾಯಕರು ಹಾಗೂ ಜನರಿಗೂ ಅರ್ಥ ಆಗೋ ಸ್ಥಿತಿಗೆ ಬಂದಿರುತ್ತೆ. ಇದು ಇನ್ನೊಂದು ಹಂತಕ್ಕೆ ಹೋಗೋದು ಮತ್ತೊಂದು ರೀತಿಯ ಬೆಳವಣಿಗೆಗಳು ಆಗೋವಾಗ 1974ರಲ್ಲಿ ಗುಜರಾತ್ನಲ್ಲಿ ಒಂದು ಹೋರಾಟ ಶುರುವಾಗುತ್ತೆ. ಅಹಮದಾಬಾದ್ನ LD ಇಂಜಿನಿಯರಿಂಗ್ ಕಾಲೇಜ್ನ ಹಾಸ್ಟೆಲ್ ಫೀಸ್ ಏಕಾಏಕಿ ಜಾಸ್ತಿ ಮಾಡಿದ್ರಿಂದ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬೀದಿಗಿಳಿದಿರ್ತಾರೆ. ಈ ವಾಕ್ಯವನ್ನ ನೆನಪಿಟ್ಕೊಳ್ಳಿ, ಮುಂದೆ ಬೇಕಾಗುತ್ತೆ. ಈ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ, ಗುಜರಾತ್ನ ಅಂದಿನ CM ರಾಜೀನಾಮೆ ನೀಡೋ ಪರಿಸ್ಥಿತಿ ಬರುತ್ತೆ. ಗುಜರಾತ್ನಲ್ಲಿ ಹೊತ್ತಿದ ಈ ಕಿಚ್ಚು 1974ರಲ್ಲಿ ಬಿಹಾರಕ್ಕೂ ವ್ಯಾಪಿಸುತ್ತೆ.
ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಈಗ ಹೋರಾಟಗಾರರು ತಮ್ಮ ನಿಲುವು ಏನು ಅನ್ನೋ ಸ್ಪಷ್ಟತೆಯನ್ನ ಕಂಡುಕೊಂಡು ಸರ್ಕಾರದ ಮುಂದೆ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಡ್ತಾರೆ. ಅದು ಹಣದುಬ್ಬರ ತಗ್ಗಿ ಸರಿಯಾದ ನಿರ್ವಹಣೆ ಆಗಬೇಕು, ನಿರುದ್ಯೋಗ ಪ್ರಮಾಣವನ್ನ ಕಡಿಮೆ ಮಾಡಬೇಕು, ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು, ಶಿಕ್ಷಣ ಪದ್ಧತಿ ಬದಲಾವಣೆ ಆಗಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಹೋರಾಟವನ್ನ ತೀವ್ರಗೊಳಿಸ್ತಾರೆ. ಬಿಹಾರದ ಹೋರಾಟಕ್ಕೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಕೈ ಜೋಡಿಸ್ತಾ ಇದ್ದ ಹಾಗೆ ಹೋರಾಟಕ್ಕೆ ಆನೆ ಬಲ ಸಿಕ್ಕಂತಾಗುತ್ತೆ. ಇದರ ಬೆನ್ನಲ್ಲೇ ಮೇನಲ್ಲಿ ದೇಶದಾದ್ಯಂತ ರೈಲ್ವೆ ಸ್ಟ್ರೈಕ್ ನಡೆಯುತ್ತೆ. ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹೋರಾಟ ಎನ್ನಿಸ್ಕೊಳ್ಳುತ್ತೆ. ಬೇಡಿಕೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೊಂದು ದಿಕ್ಕಲ್ಲಿ ಇಂದಿರಾ ಸರ್ಕಾರದಿಂದ ಈ ಹೋರಾಟಗಳನ್ನ ಹತ್ತಿಕ್ಕೋ ಪ್ರಯತ್ನ ನಡೆಯುತ್ತೆ. ಜೂನ್ 5, 1974 ಅತ್ಯಂತ ದೊಡ್ಡ ಕ್ರಾಂತಿಯೊಂದಕ್ಕೆ ನಾಂದಿ ಹಾಡಿದ್ದ ದಿನ. ಬಿಹಾರದ ಪಾಟ್ನಾದಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ದೊಡ್ಡ ರ್ಯಾಲಿ ನಡೆದು ಅಲ್ಲಿ ಅವರು ಸಂಪೂರ್ಣ ಕ್ರಾಂತಿಯನ್ನ ಘೋಷಣೆ ಮಾಡ್ತಾರೆ. ಇದರ ಬೆನ್ನಲ್ಲೇ ಈ ಹೋರಾಟದ ಕಿಚ್ಚು ದೇಶವನ್ನ ವ್ಯಾಪಿಸ್ತಾ ಹೋಗುತ್ತೆ. 1974 ಡಿಸೆಂಬರ್ ಹೊತ್ತಿಗೆ ಎಲ್ಲಾ ವಿಪಕ್ಷಗಳು ಒಗ್ಗಟ್ಟಿನಿಂದ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರ್ತಾರೆ. ಹೋರಾಟ ವ್ಯಾಪಕವಾಗ್ತಾ ಹೋಗುತ್ತೆ. ಆಲ್ರೆಡಿ ಇದ್ದ ಬೇಡಿಕೆಗಳ ಜೊತೆಗೆ ಇಂದಿರಾ ಗಾಂಧಿ ತಮ್ಮ ಅಧಿಕಾರಕ್ಕಾಗಿ ಚುನಾವಣೆಯಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು, ಹೊಸ ಎಲೆಕ್ಷನ್ ಆಗಬೇಕು ಅಂತ ವಿಪಕ್ಷಗಳು ಒಗ್ಗಟ್ಟಿನಿಂದ ಪಟ್ಟು ಬೀಳುತ್ತವೆ. 1975 ಜನವರಿಯಿಂದ ಮಾರ್ಚ್ ಹೊತ್ತಲ್ಲಿ ಈ ಹೋರಾಟ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ. ದೆಹಲಿ, ಬಿಹಾರ, ಉತ್ತರ ಪ್ರದೇಶ ಹಾಗೂ ಗುಜರಾತ್ನಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳು ಸತತವಾಗಿ ನಡೆಯುತ್ತವೆ. ವಿಪಕ್ಷಗಳ ಜೊತೆಗೆ ಟ್ರೇಡ್ ಯೂನಿಯನ್, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಕೈಜೋಡಿಸುವ ಮೂಲಕ ಇಂದಿರಾ ಸರ್ಕಾರಕ್ಕೆ ದಿಗ್ಬಂಧನ ಹಾಕಿದಂತಾಗುತ್ತೆ. 1975 ಜೂನ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ 1971 ಎಲೆಕ್ಷನ್ನಲ್ಲಿ ಗೋಲ್ಮಾಲ್ ನಡೆದಿದೆ, ಇಂದಿರಾ ಗಾಂಧಿ ಗೆಲುವು ಅಸಿಂಧು ಅಂತ ತೀರ್ಪು ಕೊಡುತ್ತೆ. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕರು ತಮ್ಮ ಹೋರಾಟವನ್ನು ತೀವ್ರಗೊಳಿಸಿ ಇಮಿಡಿಯೇಟ್ ಆಗಿ ಇಂದಿರಾ ಗಾಂಧಿ ರಾಜೀನಾಮೆ ಕೊಡ್ಲಿ ಅಂತ ಆಗ್ರಹಿಸುತ್ತಾರೆ. ಜೂನ್ 25, 1975 ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಹೋರಾಟವೊಂದು ನಡೆದು ಈ ವೇಳೆ ಜೆಪಿ ನಾರಾಯಣ್ ಇಂದಿರಾ ಆದೇಶವನ್ನ ಯಾರು ಪಾಲಿಸಬೇಡಿ ಅಂತ ಕರೆ ಕೊಡ್ತಾರೆ. ಈ ಹಂತಕ್ಕೆ ಬಂದಿರೋದನ್ನ ನೋಡೋ ಇಂದಿರಾ ಗಾಂಧಿ ಇನ್ನೂ ಇದು ಕಂಟ್ರೋಲ್ಗೆ ಸಿಗೋದಿಲ್ಲ ಅಂತ ಅದೇ ದಿನ ರಾತ್ರಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ. ಅದರ ಬೆನ್ನಲ್ಲೇ ಮೊದಲು ಜೆಪಿ ನಾರಾಯಣ್ ಹಾಗೂ ಮೊರಾರ್ಜಿ ದೇಸಾಯಿ ಅವರ ಅರೆಸ್ಟ್ ನಡೆಯುತ್ತೆ. ಅಡ್ವಾಣಿ, ಅಟಲ್ಜಿ ಸೇರಿದಂತೆ ಪ್ರಮುಖ ವಿಪಕ್ಷ ನಾಯಕರನ್ನ ಬಂಧಿಸಲಾಗುತ್ತೆ. ಇದು ಎಮರ್ಜೆನ್ಸಿಯ ಹಾದಿ. ಈಗ ಪ್ರಸ್ತುತ ಸಿಚುವೇಶನ್ಗೆ ಬನ್ನಿ. ಇದನ್ನೇ ರಿಪೀಟ್ ಮಾಡೋದಕ್ಕೆ ರಾಹುಲ್ ಪ್ರಯತ್ನ ಪಡ್ತಾ ಇರೋದು. ಭಾರತದ ಆರ್ಥಿಕತೆ ಸತ್ತೇ ಹೋಗಿದೆ ಅಂತ ಹೇಳಿದ್ರು, ಸಾಕಷ್ಟು ಪ್ರೊಟೆಸ್ಟ್ಗಳನ್ನ ಆರಂಭಿಸೋದಕ್ಕೆ ಹಾಗೂ ತೀವ್ರಗೊಳಿಸೋದಕ್ಕೆ ಪ್ರಯತ್ನಿಸಿದ್ರು. ತಮ್ಮ ನೇತೃತ್ವದ ಜೆನ್ಜಿ ಹೋರಾಟ ಫೇಲ್ ಆಗ್ತಾ ಇದ್ದ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಮೂಲಕ ಬಂದ್ರು. ಸೇಮ್ ಟು ಸೇಮ್ ಅಂದಿನಂತೆ ಈಗಲೂ ಯುದ್ಧ ಬಂದಿದ್ರಿಂದ ಆಯಿಲ್ ಪ್ರೈಸ್ ಹೆಸರಲ್ಲಿ ಜನರನ್ನ ಹೆದರಿಸಿದ್ರು. ಮೋದಿಯೂ ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ ಅಂತಲೂ ಹೇಳಿದ್ರು. ಆದರೆ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಅಂದಿನ ಕಾಲದಲ್ಲಿ ಸಮಸ್ಯೆಗಳ ವಿರುದ್ಧ ಜನರು ರೊಚ್ಚಿಗೆದ್ದಿದ್ರು. ಈಗ ಸಮಸ್ಯೆ ಇದೆ ಅಂತ ಬಿಂಬಿಸಿ ಜನರನ್ನ ಬೀದಿಗಿಳಿಸೋ ಪ್ರಯತ್ನ ನಡೀತಾ ಇದೆ. ಆದ್ರೆ ಈ ಟ್ರ್ಯಾಪ್ಗೆ ಮೋದಿ ಸಿಕ್ಕಿ ಬೀಳ್ತಾ ಇಲ್ಲ. ಕಾರಣ ಏನಂದ್ರೆ ಅಂದಿನ ಪರಿಸ್ಥಿತಿ ಇಂದು ಇಲ್ಲ ಅನ್ನೋದು. ದೇಶದಲ್ಲಿ ಎಕಾನಮಿ ಹಾಳಾಗಿಲ್ಲ, ಬದಲಾಗಿ ದಿಗ್ಗಜ ದೇಶಗಳಿಗೆ ಸೆಡ್ ಹೊಡೆಯೋ ರೇಂಜ್ಗೆ ಬೆಳೆದಿದೆ. ಹೊಟ್ಟೆಗಿಲ್ಲದೆ ಜನರು ಒದ್ದಾಡೋ ಪರಿಸ್ಥಿತಿ ಇಲ್ಲ. ನಿರುದ್ಯೋಗ ಪ್ರಮಾಣ ತಗ್ಗಿದೆ. ಹಲವು ವಲಯಗಳಲ್ಲಿ ಸಾಧನೆ ಮಾಡ್ತಾ ಇರುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಪ್ರಪಂಚ ಅಲ್ಲೋಲ ಕಲ್ಲೋಲ ಆದರೂ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಭಾರತಕ್ಕೆ ತಕ್ಷಣಕ್ಕೆ ಆಗದಂತೆ ತಡೆಯೋದರಲ್ಲಿ ಸರ್ಕಾರ ಯಶಸ್ವಿ ಆಗ್ತಾ ಇದೆ. ಅದರಿಂದ ಹಿಸ್ಟರಿ ರಿಪೀಟ್ಗೆ ಏನೆಲ್ಲ ಅಸ್ತ್ರ ಪ್ರಯೋಗ ಮಾಡಬೇಕೋ ಅದೆಲ್ಲವೂ ರಾಹುಲ್ ಗಾಂಧಿ ಕಡೆಯಿಂದ ಸತತವಾಗಿ ಆಗ್ತಾನೆ ಇದೆ. ಆದರೆ ಭಾರತೀಯರು ಮಾತ್ರ ಟ್ರ್ಯಾಪ್ ಆಗ್ತಾ ಇಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.